ನಮಸ್ಕಾರ. ದಾವಣಗೆರೆ ವಿಶ್ವವಿದ್ಯಾನಿಲಯದ BA 5ನೇ ಚಾತುರ್ಮಾಸದ ಐಚ್ಛಿಕ ಕನ್ನಡ ಪತ್ರಿಕೆ ಕನ್ನಡ ಭಾಷೆ, ರಚನೆ ಮತ್ತು ಸ್ವರೂಪ. ಅವಧಿ 56. ಘಟಕ 5 ಭಾಷಾ ವ್ಯತ್ಯಾಸ, ಧ್ವನಿ ವ್ಯತ್ಯಾಸ, ಅರ್ಥ ವ್ಯತ್ಯಾಸ, ಸ್ವೀಕರಣ. ಇದರಲ್ಲಿ ಅರ್ಥ ವ್ಯತ್ಯಾಸದ ಮುಂದುವರಿದ ಭಾಗ. ಕಲಿಕಾ ಉದ್ದೇಶಗಳು: ಅರ್ಥ ವ್ಯತ್ಯಾಸದ ಬಗೆಗಳನ್ನು ತಿಳಿಯುವುದು. ಕಲಿಕಾ ಫಲಿತಾಂಶಗಳು: ಅರ್ಥ ವ್ಯತ್ಯಾಸದ ಬಗೆಗಳನ್ನು ಗ್ರಹಿಸುವರು. ಅರ್ಥ ವ್ಯತ್ಯಾಸ ಮುಂದುವರೆದಿದೆ. ಅರ್ಥ ಸಂಕೋಚ: ವಿಶಾಲಾರ್ಥ ಪಡೆದಿದ್ದ ಶಬ್ದಗಳು ಯಾವುದಾದರೂ ಒಂದು ವಿಶಿಷ್ಟ ನಿರ್ದಿಷ್ಟ ಅರ್ಥದಲ್ಲಿ ಸೀಮಿತವಾಗಿ ಪ್ರಯೋಗವಾಗುತ್ತವೆ. ಉದಾಹರಣೆ: ನೆಯ್ ಎಲ್ಲ ಜಿಡ್ಡಗಳಿಗೂ ಅನ್ವಯಿಸುತ್ತಿತ್ತು, ಈಗ ತುಪ್ಪಕ್ಕೆ ಮಾತ್ರ ಸೀಮಿತವಾಗಿದೆ. ಸಂಧ್ಯಾ ಎಂದರೆ ಸಂಧಿ, ಸಮಯ, ಪ್ರಾತಃಕಾಲ. ಸಂಧ್ಯಾ ಸಾಯಂಕಾಲ, ಸಂಧ್ಯಾ ಎರಡಕ್ಕೂ ಅನ್ವಯಿಸುತ್ತಿತ್ತು, ಈಗ ಸಾಯಂಕಾಲಕ್ಕಾಗಿ ಮಾತ್ರ ಬಳಸಲಾಗುತ್ತದೆ. ಪೊನ್ ಯಾವುದೇ ಲೋಹವಾಗಿತ್ತು, ಈಗ ಚಿನ್ನ, ಪೊನ್ನು ಆಗಿದೆ. ಕೂಸು ಎಂದರೆ ಮಗು, ಶಿಶು ಎಂಬರ್ಥ ಬಂದಿದೆ. ಹಿಂದೆ ಇದಕ್ಕೆ ಸ್ತ್ರೀ ಎಂಬರ್ಥವಿತ್ತು. ಕೊಡಗೂಸಿನಲ್ಲಿ ಈಗಲೂ ಈ ಅರ್ಥವಿದೆ. ಕೊಡಲಿರುವ ಕೂಸು, ಕೊಡಗೂಸು, ಹೆಣ್ಣು, ಪೆಣ್ ಪ್ಲಸ್ ಕೂಸು ಸೇರಿ ಪೆಣ್ಗೂಸು, ಹೆಂಗುಸು ಆಗಿದೆ. ಸಂಸ್ಕೃತದ ಚೀರದ ತದ್ಭವ ಸೀರೆ. ಚೀರ ಎಂದರೆ ವಸ್ತ್ರ, ಸಾಮಾನ್ಯ. ಕನ್ನಡದಲ್ಲಿ ಈಗ ಹೆಂಗಸರು ಉಡುವುದು ಮಾತ್ರ ಸೀರೆ ಆಗಿದೆ. ಉತ್ತಮಾರ್ಥ, ಅರ್ಥಶ್ರೀಮಂತಿಕೆ. ಒಂದು ಕಾಲದಲ್ಲಿ ಹೀನಾರ್ಥ, ಕೀಳು ಅರ್ಥವಿದ್ದ ಶಬ್ದಗಳು ಈಗ ಉತ್ತಮಾರ್ಥ ಪಡೆದು ರೂಢಿಯಲ್ಲಿವೆ. ಸಭೆಯಲ್ಲಿರುವವರನ್ನು ಸಭ್ಯ, ಈಗ ಯೋಗ್ಯ, ಜೆಂಟಲ್ ಮ್ಯಾನ್ ಅರ್ಥ ಪಡೆದಿದೆ. ಪೀತಾಂಬರ ಹಳದಿ ವಸ್ತ್ರಕ್ಕೆ ಕರೆಯುತ್ತಿದ್ದರು, ಈಗ ಶ್ರೀಮಂತರ ಜರಿಯಿಂದ ಕೂಡಿದ ವಸ್ತ್ರವಾಗಿದೆ, ಪಟ್ಟೆ ಸೀರೆ. ಮೂಗುತಿ, ಮೂಗು ಪ್ಲಸ್ ಕುತ್ತಿ, ಮೂಗು ಚುಚ್ಚಿ ಎಂಬರ್ಥವಿತ್ತು, ಈಗ ಮೂಗಿನಲ್ಲಿ ಧರಿಸುವ ಒಡವೆ ಆಗಿದೆ. ಹೀನಾರ್ಥ, ಅಪಮೌಲ್ಯ. ಹಿಂದೆ ಉತ್ತಮ, ಶ್ರೇಷ್ಠ ಎಂಬ ಅರ್ಥ ನೀಡುತ್ತಿದ್ದ ಶಬ್ದಗಳು ಹೀನಾರ್ಥ, ಕೀಳರ್ಥ ಪಡೆದಿವೆ. ಇದನ್ನು ಶಬ್ದದ ಅಪಕರ್ಷ, ಅಪಮೌಲ್ಯ ಎನ್ನುತ್ತಾರೆ. ಇವುಗಳಲ್ಲಿ 3 ಬಗೆಗಳಿವೆ. ಒಳ್ಳೆಯ ಅರ್ಥ ನೀಡುತ್ತಿದ್ದ ಶಬ್ದಗಳು. ಉದಾಹರಣೆಗೆ ಪೂಜೆ ಮಾಡು, ಮಂಗಳಾರತಿ ಮಾಡು, 3 ನಾಮ ಹಾಕು, ಟೋಪಿ ಹಾಕು, ತಿರುಪತಿ ಕ್ಷೌರ ಇತ್ಯಾದಿ. ಈ ಶಬ್ದಗಳು ಈಗ ನಿಂದನೆಗೆ, ಮೋಸಕ್ಕೆ, ವಂಚನೆಗೆ ಪ್ರಯೋಗವಾಗುತ್ತಿವೆ. ಕೆಲವು ಶಬ್ದಗಳು ತದ್ಭವವಾದಾಗ ಅಪಕರ್ಷ ಹೊಂದಿ ಹೀನಾರ್ಥ ಪಡೆದಿವೆ. ಪರಿಷತ್, ಪರಿಸೆ, ರಗಟ, ರಗಳೆ, ಛಂದಸ್ಸು. ಅರ್ಥ ಇದ್ದದ್ದು ಈಗ ಹೀನಾರ್ಥ ಪಡೆದಿದೆ. ಯಾತ್ರೆ, ಜಾತ್ರೆ, ಸಂಸ್ಥೆ, ಸಂತೆ. ನಿಯಮಗಳನ್ನು ಹೇಳಲಾಗದಂತೆ ಬೆಲೆ ಕಳೆದುಕೊಂಡ, ಅರ್ಥ ಕಳೆದುಕೊಂಡ ಶಬ್ದಗಳು. ಗಾಡ್ ಸಿಬ್ ಎಂದರೆ ದೇವರಿಗೆ ಸಂಬಂಧಪಟ್ಟದ್ದು, ಸುಖವಾದದ್ದು. ಅದು ಈಗ ಗಾಸಿಪ್ ಆಗಿ ಪಿಸುಮಾತು, ಹರಟೆಯಾಗಿದೆ. ಗಮಾರ ಎಂದರೆ ಹಳ್ಳಿಯವನು, ಆದರೆ ದಡ್ಡ, ಅಸಂಸ್ಕೃತ, ತಿಳುವಳಿಕೆ ಇಲ್ಲದವನು ಎಂಬರ್ಥ ಈಗ ಬಂದಿದೆ. ನಾರು ಪದಕ್ಕೆ ಸುವಾಸನೆ, ಕಂಪು, ಪರಿಮಳ ಅರ್ಥವಿತ್ತು. ನರುಗಂಪು ಎಂಬಲ್ಲಿ ಈಗಲೂ ಈ ಅರ್ಥವಿದೆ. ಈಗ ನಾರುತ್ತದೆ ಎಂದರೆ ದುರ್ಗಂಧ, ಕೊಳೆತು ಕೆಟ್ಟ ನಾತ ಹೀಗೆ ಅರ್ಥ ಪಡೆದಿದೆ. ಅರ್ಥಾಂತರ: ಕೆಲವು ಶಬ್ದಗಳು ಅರ್ಥದಲ್ಲಿ ಏರಿಳಿತ ಪಡೆಯದೆ, ಅಂದರೆ ಉತ್ತಮಾರ್ಥ, ಹೀನಾರ್ಥ ಪಡೆಯದೆ ತಮ್ಮ ವಿಶಿಷ್ಟ ಅರ್ಥದ ಗುಣವನ್ನು ಪ್ರಕಾಶಿಸುವ ಬೇರೆ ಅರ್ಥವನ್ನು, ವಾಚ್ಯಾರ್ಥದ ಜೊತೆಗೆ ಸೂಕ್ಷ್ಮಾರ್ಥವನ್ನು ಕೊಡುತ್ತವೆ. ಇವಕ್ಕೆ ಅರ್ಥಾಂತರ ಎನ್ನುತ್ತಾರೆ. ಉದಾಹರಣೆಗೆ ಪಾದರಸ, ಸ್ವಭಾವ, ಚುರುಕುತನ, ಆಮೆ. ಗುಣ, ಕ್ರಿಯೆ, ನಿಧಾನಗತಿ, ಕತ್ತೆ, ಮೊಂಡುತನ, ದಡ್ಡತನ. ಈ ಪದಗಳಲ್ಲಿ ವಾಚ್ಯಾರ್ಥದ ಜೊತೆಗೆ ಸೂಕ್ಷ್ಮಾರ್ಥವೂ ಅಡಗಿದೆ. ಪರಿಸರ, ಅರ್ಥ ಮೌಲ್ಯ. ಸ್ಥಳ, ಪರಿಸರದ ಕಾರಣ ಕೆಲವು ಶಬ್ದಗಳು ಬೇರೆ ಅರ್ಥ ಪಡೆಯುತ್ತವೆ. ಚರ್ಚಿನಲ್ಲಿ ಫಾದರ್ ಎಂದಾಗ ಮದರ್ ಎಂದಾಗ, ಮನೆಯಲ್ಲಿ ಫಾದರ್ ಎಂದಾಗ ಮದರ್ ಎಂದಾಗ, ಆಸ್ಪತ್ರೆಯಲ್ಲಿ ಸಿಸ್ಟರ್ ಎಂದಾಗ ಬ್ರದರ್ ಎಂದಾಗ, ಮನೆಯಲ್ಲಿ ಸಿಸ್ಟರ್ ಎಂದಾಗ ಬ್ರದರ್ ಎಂದಾಗ ಭಿನ್ನಾರ್ಥವನ್ನು ಕೊಡುತ್ತವೆ. ಓಲೆ, ಪತ್ರ ಎಂದರೆ ಎಲೆ, ಓಲೆಗರಿ, ಬರೆಯಲು ಬಳಸುವುದು. ಈಗ ಮೂಲಾರ್ಥ ಹೊಳೆಯುವುದೇ ಇಲ್ಲ. ಕಾಲಾನಂತರ ಕಿವಿಗೆ ಧರಿಸುವ ಬಂಗಾರದ ಆಭರಣ ಎಂದರ್ಥ ಪಡೆದಿದೆ. ಒಟ್ಟಾರೆ ಮನುಷ್ಯನಂತೆ ಶಬ್ದಗಳಿಗೂ ಇತಿಹಾಸ ಉಂಟು, ಏರಿಳಿತ ಉಂಟು, ಬಣ್ಣ ಬದಲಾವಣೆ ಉಂಟು. ಆದ್ದರಿಂದಲೇ ಭಾಷೆಯು ಜೀವಂತವಿದೆ ಎಂದು ನಮಗೆ ಅರಿವಿಗೆ ಬರುತ್ತದೆ. ಅವಧಿಯ ಸಾರಾಂಶ: ಅರ್ಥ ವ್ಯತ್ಯಾಸದ ವಿವಿಧ ಬಗೆಗಳನ್ನು ಉದಾಹರಣೆ ಸಹಿತ ತಿಳಿಯಲಾಗಿದೆ. ಪರಾಮರ್ಶನ ಗ್ರಂಥಗಳು:
ಕನ್ನಡ ಭಾಷಾಶಾಸ್ತ್ರ ರಾಯ ಧಾರವಾಡಕರ. ಭಾಷಾ ವಿಜ್ಞಾನದ ಮೂಲ ತತ್ವಗಳು ಡಾಕ್ಟರ್ ಎಂ ಚಿದಾನಂದಮೂರ್ತಿ. ಸಂಕ್ಷಿಪ್ತ ಕನ್ನಡ ಭಾಷೆ ಚರಿತ್ರೆ ಎಂ.ಎಚ್. ಕೃಷ್ಣಯ್ಯ. ಭಾಷಾ ವಿಜ್ಞಾನದ ಡಾಕ್ಟರ್ ಕೆ. ಕೆಂಪೇಗೌಡ. ಕನ್ನಡ ಭಾಷಾ ವ್ಯಾಸಂಗ ಡಾಕ್ಟರ್ ಸಂಗಮೇಶ ಸವದತ್ತಿಮಠ. ಭಾಷೆ ಕೆಲವು ವಿಚಾರಗಳು ಜಿ. ಅಬ್ದುಲ್ ಬಶೀರ್. ಕನ್ನಡ ಕೈಪಿಡಿ ಪ್ರಸಾರಾಂಗ ಮೈಸೂರು ವಿಶ್ವವಿದ್ಯಾನಿಲಯ. ನಮಸ್ಕಾರ.